ಟೇಸ್ಟ್ ಡೈಲಿ. ಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೆರಡು ದಿನದಲ್ಲಿ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಪ್ರಕರಣದ ಪ್ರಾಥಮಿಕ ತನಿಖೆಯನ್ನ ಮುಗಿಸಿ ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ. 70 ಕೋಟಿ ವಂಚನೆ ಆರೋಪ ಹಿನ್ನೆಲೆ ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ಅಂತ ಈಗಾಗಲೇ ಎಲ್ಲಾ ದಾಖಲೆಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಅನ್ನ ಅನುಮತಿಯನ್ನು ಕೂಡ ಪಡ್ಕೊಂಡು ತದನಂತರ ಆರೋಪಿ ಮನೆಯನ್ನ ದಾಳಿ ಮಾಡಿದ್ರು. ಅಲ್ಲಿ ಒಂದಷ್ಟು ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಕಬ್ಬನ್ ಪಾರ್ಕ್ನ ಪೊಲೀಸರು. ಸದ್ಯ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಪ್ರಾಥಮಿಕ ತನಿಖೆಯಲ್ಲಿ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ವಂಚನೆಗೆ ಸಂಬಂಧಪಟ್ಟಂತೆ ಎಷ್ಟು ವಂಚನೆ ಮಾಡಿದ್ದಾರೆ, ಯಾವ್ಯಾವ ವಂಚನೆ ಮಾಡಿರೋದು, ಜೊತೆಗೆ ದಾಖಲೆಗಳು ಏನಿದ್ದಾವೆ, ಟ್ರಾನ್ಸ್ಫರ್ ಮಾಡಿರೋ ಹಣಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಒಂದಷ್ಟು ದಾಖಲೆಯನ್ನು ಕಲೆ ಹಾಕಿದ್ದಾರೆ. ಹಿಂದೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಯನ್ನು ಮಾಡಿ ಮಾಹಿತಿ ಕೂಡ ಕೊಟ್ಟಿದ್ವಿ. ಅಂದರೆ ಲಕ್ಕಿ ಭಾಸ್ಕರ್ ಸಿನಿಮಾವನ್ನು ನೋಡಿದಿರಲ್ಲ ನೀವು, ಆ ರೀತಿಯಲ್ಲೇ ಆದಂಥ ದರೋಡೆ ಇದು ಅಥವಾ ವಂಚನೆ. ಆ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕಬ್ಬನ್ ಪಾರ್ಕ್ನ ಪೊಲೀಸರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸಿಐಡಿಗೆ ವರ್ಗಾವಣೆ ಆಗ್ತಾ ಇದೆ ಕೇಸ್. ಲಕ್ಕಿ ಭಾಸ್ಕರ್ ರೀತಿ ಸ್ಕ್ಯಾಮ್ ಮಾಡಿರುವಂತ ಆರೋಪಿ ಜಗದೀಶ್, ಸಿಇಒಗಿಂತಲೂ ಅಧಿಕ ಆಸ್ತಿ ಗಳಿಸಿರುವಂತ ಅಕೌಂಟೆಂಟ್ ಜಗದೀಶ್. ಸಿಇಒ ಮಾಸ್ಟರ್ ಮೈಂಡ್ ಎಂದುಕೊಂಡಿದ್ರು ಪೊಲೀಸರು, ಆದ್ರೆ ಆರೋಪಿ ಅಕೌಂಟೆಂಟ್ ಜಗದೀಶ್ ಕೈ ಚಳಕ ನೋಡಿ ಪೊಲೀಸರೇ ಶಾಕ್ ಆಗ್ಬಿಟ್ಟಿದ್ದಾರೆ. ತಲೆಮರೆಸಿಕೊಂಡಿರುವಂತ ಜಗದೀಶ್ಗಾಗಿ ಪೊಲೀಸರು ಈಗ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಲಕ್ಕಿ ಭಾಸ್ಕರ್ ಸಿನಿಮಾವನ್ನ ನೀವು ನೋಡಿರ್ತೀರ. ಆ ಸಿನಿಮಾದಲ್ಲಿ ಆ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಎಂಪ್ಲಾಯಿ ಯಾವ ರೀತಿಯಾಗಿ ಬ್ಯಾಂಕ್ ಹಣವನ್ನೇ ಬಳಸ್ಕೊಂಡು ಬೇರೆ ಕಡೆ ಆ ಹಣವನ್ನು ಕೊಟ್ಟು ಅದರಿಂದ ಲಕ್ಷ ಸಂಪಾದನೆ ಮಾಡ್ತಿರ್ತಾರೆ ಮತ್ತೆ ವಾಪಸ್ ಇಡ್ತಿರ್ತಾರೆ. ಆದರೆ ಇಲ್ಲಿ ವಂಚನೆಗೆ ಅಂತ ಆ ಒಂದು ಪ್ಲಾನ್ ಬಳಸ್ಕೊಂಡಿತ್ತು. 21,000 ಸಂಬಳ ಇದ್ರೂ ಕೂಡ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿ ಸಂಪಾದನೆ ಮಾಡಿದ್ರು. ಪತ್ನಿ ಜೊತೆ ಸೇರ್ಕೊಂಡು ವಂಚನೆಗೆ ಇಳಿದಿದ್ದಂಥ ಆರೋಪಿ ಜಗದೀಶ್ ಅಕೌಂಟ್ಗಳ ಸಂಪೂರ್ಣ ಜವಾಬ್ದಾರಿಯನ್ನು ಇವರು ವಹಿಸ್ಕೊಂಡಿದ್ರು. ಪತ್ನಿ ಲಕ್ಷ್ಮಿ ಅಂತ 4-5 ಅಕೌಂಟ್ಗಳ ಮುಖಾಂತರ ಹಣದ ವ್ಯವಹಾರ ನಡೀತಾ ಇತ್ತು. ಬೇರೆಯವರ ಹೆಸರಲ್ಲಿ ಅಕೌಂಟ್ ಮಾಡಿ ಹಣ ಇಡ್ತಾ ಇದ್ರು ಆರೋಪಿ. ಐಷಾರಾಮಿ ಕಾರು, ಮನೆ, ಫಾರ್ಮ್ ಹೌಸ್ ಅನ್ನ ಮಾಡ್ಕೊಂಡಿದ್ರು ಈ ಜಗದೀಶ್. ಸ್ಯಾಲರಿ 27,000, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ. ಹೂಡಿಕೆದಾರರ ಹಣ ಬ್ಯಾಂಕ್ ಸೇರುವ ಬದಲು ಇವರ ಕೈ ಸೇರ್ತಾ ಇತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಈ ರೀತಿಯಾಗಿ ವಂಚನೆ ಮಾಡುವಂತವರಿಗೆ ಯಾವುದೇ ಭಯ ಇರಲ್ಲ, ಆತಂಕ ಇರಲ್ಲ. ಕಾರಣ 27,000 ಸ್ಯಾಲರಿ ಅಂತ ತೋರಿಸ್ತಾರೆ, ಒಳಗ್ ಮಾತ್ರ ಆಸ್ತಿ ಸಿಕ್ಕಾಪಟ್ಟೆ ಇರುತ್ತೆ. ಸದ್ಯ ಪೊಲೀಸರು ಇದೆಲ್ಲದನ್ನು ಕೂಡ ಪತ್ತೆ ಹಚ್ಚುದು ಹೇಗೆ? ಸೌಖ್ಯನ ಅಲ್ಸೂರ್ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಏನು EPFO ಕೋಆಪರೇಟಿವ್ ಸೊಸೈಟಿ ಏನ್ ಮಾಡ್ಕೊಂಡಿರುತ್ತೆ, ಕಳೆದ 60 ವರ್ಷಗಳಿಂದ ಕೂಡ ಈ ಸೊಸೈಟಿ ನಡ್ಕೊಂಡು ಬಂದಿರುತ್ತೆ. ಅಲ್ಲಿ ಸುಮಾರು 70 ಕೋಟಿಯಷ್ಟು ಹಣಕಾಸಿನ ಅವ್ಯವಹಾರ ಆಗಿರೋ ಬಗ್ಗೆ ಅನುಮಾನಗಳಿದ್ದು, ಅಲ್ಲಿ ಹಣ ಹೂಡಿಕೆ ಮಾಡಿದಂತ ನಿವೃತ್ತ ಸಿಬ್ಬಂದಿ ಮತ್ತು ಹಾಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿಗಳು ಅಲ್ಲಿ ಒಂದು ಹಣ ಹೂಡಿಕೆಯನ್ನ ಮಾಡಿರ್ತಾರೆ. ಹಣಕ್ಕೆ ಸಂಬಂಧಪಟ್ಟ ಹಾಗೆ ಹಣ ದುರುಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾದ ಬೆನ್ನಲ್ಲೇ ದೂರು ಕೊಟ್ಟ ಬಳಿಕ ಪೊಲೀಸರು ಪರಿಶೀಲನೆ ಮಾಡಿದಾಗ ಏನು ಸಂಪೂರ್ಣ ಹಣ ಅಲ್ಲಿ ಸುಮಾರು 70 ಕೋಟಿಯಷ್ಟು ಹಣ ಏನಿತ್ತು, ಹಣ ದುರುಪಯೋಗ ಆಗೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಮಾಹಿತಿ ಗೊತ್ತಾದ ಬೆನ್ನಲ್ಲೇ CEO ಇದ್ದಂತಹ ಮತ್ತು ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದ ಲಕ್ಷ್ಮಿ ಇರ್ಬೋದು, ಇವರೆಲ್ಲರನ್ನು ಕೂಡ ಬಂಧನ ಮಾಡಲಾಗುತ್ತೆ. ಇಬ್ಬರ ಬಂಧನದ ಬೆನ್ನಲ್ಲೇ ಉಳಿದ ಆರೋಪಿಗಳು ಯಾರೆಲ್ಲ ಇದ್ರು ಅವರ ಮನೆ ಮೇಲೆ ಕೂಡ ನಿನ್ನೆ ಅಲ್ಸೂರ್ಗೇಟ್ ಪೊಲೀಸರು ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿದಾಗ ಆರೋಪಿಗಳ ಮನೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳಿರ್ಬೋದು, ಐಷಾರಾಮಿ ಬೈಕ್ಗಳು, ಐಷಾರಾಮಿ ಕಾರ್ಗಳು, ಫಾರ್ಮ್ ಹೌಸ್ ಮಾಡಿಕೊಂಡಿರುವಂತ ದಾಖಲೆಗಳು, ಸೈಟ್ಗಳು ತೆಗೆದುಕೊಂಡಿರುವಂತ ದಾಖಲೆಗಳು, ಹೀಗೆ ಇಲ್ಲಿ ತೆಗೆದುಕೊಂಡಂತ ಹಣವನ್ನ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿರೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬರುತ್ತೆ. ಇವೆಲ್ಲವನ್ನು ಕೂಡ ವಶಪಡಿಸಿಕೊಂಡು ಸಾಕಷ್ಟು ಪರಿಶೀಲನೆ ನಡೆಸ್ತಾರೆ. ನಗರದ 4-5 ಕಡೆ ಈ ದಾಳಿಯನ್ನು ನಡೀತದೆ. ದಾಳಿಯನ್ನು ನಡೆದಾಗ ಎಲ್ಲಾ ಮಾಹಿತಿಗಳು ಹೊರ ಬಂದಿರುವಂತದ್ದು. ಅದರ ಜೊತೆಗೆ ಇವರು ಬೇರೆ ಬೇರೆ ಅಕೌಂಟ್ಗಳ ಮುಖಾಂತರ ಸುಮಾರು 300 ಜನರಿಗೆ ಸೇರಿದಂತ ಹಣ ಏನಿತ್ತು ಅದನ್ನ ಬೇರೆ ಬೇರೆ ಅಕೌಂಟ್ಗಳ ಮುಖಾಂತರ ಇವರು ಅಲ್ಲಿಂದ ಎತ್ಕೊಂಡಿರುವಂತದ್ದು. ಹಣವನ್ನ ತೆಗೆದುಕೊಂಡು ತಮ್ಮ ವೈಯಕ್ತಿಕ ಬದುಕಿಗೆ ಬೇಕಾಗಿರುವಂತ ಐಷಾರಾಮಿ ಬದುಕನ್ನ, ವಿಲಾಸಿ ಜೀವನ ನಡೆಸಲಿಕ್ಕೆ ಹಣವನ್ನ ಬಳಸ್ಕೊಂಡಿದೆ. ಅದರೊಟ್ಟಿಗೆ ಒಂದಿಷ್ಟು ಪ್ರಾಪರ್ಟಿಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಬೆಳಕಿಗೆ ಬಂದಿದೆ. ಅಂದ್ರೆ ಇದರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಸಿಂಹಪಾಲು ಇರುವಂತದ್ದು. ಹೀಗಾಗಿ ಪೊಲೀಸರು ಸದ್ಯ ನಿನ್ನೆ ದಾಳಿಯನ್ನ ನಡೆಸಿ ಸಾಕಷ್ಟು ಮಾಹಿತಿಯ ಜೊತೆಗೆ ಚಿನ್ನಾಭರಣ ಇರ್ಬೋದು, ನಗದು ಇರ್ಬೋದು, ಆಸ್ತಿ ಪತ್ರಗಳಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಇದು ಅಷ್ಟೇ ಅಲ್ಲದೆ ಈಗಿನ ಉಳಿದ ಆರೋಪಿಗಳು ಯಾರೆಲ್ಲ ತಲೆಮರೆಸ್ಕೊಂಡಿದ್ದಾರೆ ಅವರನ್ನು ಕೂಡ ಬಂಧನ ಮಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡು